ಮಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆ ಒಂದು ನಾನು ಶಾರ್ಟ್ ವಿಡಿಯೋವನ್ನು ಹಾಕಿದ್ದೆ, ಶೇಂದಿ ಹಾಕಿ ಇಡ್ಲಿ ಮಾಡುವ ವಿಡಿಯೋ. ಅದಕ್ಕೆ ನನಗೆ ಇಬ್ಬರು ಕಮೆಂಟ್ ಮಾಡಿದ್ದಾರೆ ಅದರ ಫುಲ್ ರೆಸಿಪಿಯನ್ನು ಶೇರ್ ಮಾಡಿ ಅಂತೇಳಿ. ಹಾಗಾಗಿ ನಾನು ಅದೇ ರೆಸಿಪಿಯನ್ನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಇವತ್ತಿನ ಈ ರೆಸಿಪಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಶೇಂದಿ ಹಾಕಿದ ಇಡ್ಲಿ ಯಾವಾಗಲೂ ತುಂಬಾ ರುಚಿಕರವಾಗಿರ್ತದೆ, ಹಾಗೆಯೇ ಸಾಫ್ಟಾಗಿ ಬರ್ತದೆ. ಹಾಗೆ ನಾನು ಮಾಡಿದ್ದು ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಇದರ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ಇವಾಗ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಈ ಇಡ್ಲಿ ಮಾಡಬೇಕಿದ್ರೆ ನಮಗೆ ಇದಕ್ಕೆ ಇಡ್ಲಿ ರೈಸ್ ಬೇಕು. ನೋಡಿ ಈ ಥರ ಇದೆ. ಇಲ್ಲಿ ನಾನು 4 ಕಪ್ ಆಗುವಷ್ಟು ಇಡ್ಲಿ ರೈಸ್ ತೊಗೊಂಡಿದ್ದೇನೆ. ಹಾಗೆಯೇ 3/4 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೇನೆ. ಹಾಗೆ ಇದನ್ನು ಚೆನ್ನಾಗಿ ತೊಳೆದು ನಾನಿವಾಗ ನೀರು ಹಾಕಿ ನೆನೆಸಲಿಕ್ಕೆ ಇಡ್ತೇನೆ. 8 ಗಂಟೆ ಕಾಲ ಇದನ್ನು ನೆನೆಸಿಕೊಳ್ಬೇಕು. ಹಾಗಾಗಿ ನೋಡಿ ಇವಾಗ ನೆನೆಯಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ. ಹಾಗೆ ಇಲ್ಲಿ ಗ್ರೈಂಡರಿಗೆ ನಾನು ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಇದು ಸ್ವಲ್ಪ ದೊಡ್ಡ ಗ್ರೈಂಡರ್ ಆದ ಕಾರಣ ಎಲ್ಲವನ್ನು ಒಟ್ಟಿಗೆ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಹಾಗೆಯೇ ನೈಸಾಗಿ ಇದು ಗ್ರೈಂಡ್ ಆಗಬೇಕು. ನೈಸಾಗಿ ಗ್ರೈಂಡ್ ಆದರೆ ಈ ಶೇಂದಿ ಇಡ್ಲಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರ್ತದೆ. ಹಾಗೆ ನೋಡಿ ಇವಾಗ ಅಕ್ಕಿನೆಲ್ಲ ಹಾಕಿ ಗ್ರೈಂಡ್ ಆಗ್ತಾಯಿದೆ. ಅದಕ್ಕೆ ಬೇಕಾದಷ್ಟು ನೀರನ್ನು ಕೂಡ ಹಾಕ್ತೇನೆ. ಮತ್ತು ಸ್ವಲ್ಪ ದಪ್ಪ ಅಂತ ಅನಿಸಿದರೆ ಮತ್ತೆ ಮಧ್ಯದಲ್ಲಿ ನೀರನ್ನು ಆ್ಯಡ್ ಮಾಡೋದು. ಇವಾಗ ಇದು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡಿ ಆಯಿತು, ನೈಸಾಗಿ ಗ್ರೈಂಡ್ ಆಗಿದೆ. ಇವಾಗ ನಾನು ತೆಗೆದು ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೇನೆ. ಹಾಗೆಯೇ ಇದಕ್ಕೆ ನಾನು ಇವಾಗ 2 ಗ್ಲಾಸ್ ಆಗುವಷ್ಟು ಶೇಂದಿಯನ್ನು ಹಾಕ್ತೇನೆ. ನೋಡಿ ಇವಾಗ ನಾನು ಕಡೆದಿಟ್ಟಂಥ ಹಿಟ್ಟನ್ನು ದಪ್ಪವಾಗಿ ತಗೊಂಡಿದ್ದೆ. ಹಾಗೆ ಅದಕ್ಕೆ 2 ಗ್ಲಾಸ್ ಶೇಂದಿ ಹಾಕಿ ಆದಮೇಲೆ 2 ಸ್ಪೂನ್ ಆಗುವಷ್ಟು ಇಲ್ಲಿ ಸಕ್ಕರೆಯನ್ನು ಹಾಕ್ತೇನೆ. ಸಕ್ಕರೆ ಆಪ್ಷನಲ್ಲಿ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಬೋದು. ಈ ಹಿಟ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮಾತ್ರ ಈ ಹಿಟ್ಟು ಚೆನ್ನಾಗಿ ಉಬ್ಬಿ ಕೂಡ ಬರ್ತದೆ. ಹಾಗೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಹಾಗೆಯೇ ಎಷ್ಟು ತೆಳುಬೇಕು ಅಷ್ಟು ತೆಳುವಾಗಿ ಇಲ್ಲಿ ನಾನು ಮಿಕ್ಸ್ ಮಾಡಿ ಇಡ್ತೇನೆ. ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ನಾನು ಓವರ್ ನೈಟ್ ಇಡ್ತೇನೆ. ಹಾಗೆಯೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗುವಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ. ಶೇಂದಿ ಹಾಕಿದ್ರಂತೂ ಹಿಟ್ಟು ಬೇಗನೆ ಉಬ್ಬಿ ಕೂಡ ಬರ್ತದೆ. ಇವಾಗ ನೋಡಿ ಇದಕ್ಕೆ ನಾನು ಉಪ್ಪನ್ನು ಹಾಕ್ತೇನೆ. ಉಪ್ಪನ್ನು ಹಾಕಿ ಸ್ವಲ್ಪ ಮೃದುವಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಜಾಸ್ತಿ ಇದನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಉಪ್ಪು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡಿದರೆ ಸಾಕು. ನೋಡಿ ಈ ಥರ ಸಾಫ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇವಾಗ ನಾನು ಇಡ್ಲಿ ಸ್ಟೀಮರ್ ಪಾತ್ರೆಯನ್ನು ಕೂಡ ಇಲ್ಲಿ ಬಿಸಿ ಮಾಡಲಿಕ್ಕೆ ಇಡ್ತೇನೆ. ಹಾಗೆಯೇ ಇದಕ್ಕೆ ಬೇಕು ಈ ಥರದ ಗಿನ್ನಲ್. ಇದಕ್ಕೆ ನಾವು ಎಣ್ಣೆ ಹಚ್ಚಿ ಆಮೇಲೆ ಇದಕ್ಕೆ ನಾವು ಹಿಟ್ಟನ್ನು ಹಾಕ್ಕೊಳ್ಬೇಕು. ಎಣ್ಣೆ ಹಚ್ಚೋದ್ರಿಂದ ಹಿಟ್ಟು ಇದಕ್ಕೆ ಅಂಟಿಕೊಳ್ಳೋದಿಲ್ಲ. ಹಾಗೆ ಇವಾಗ ನಾನು ಎಲ್ಲ ಈ ಗಿನ್ನಲುಗಳಿಗೆ ಎಣ್ಣೆಯನ್ನು ಹಚ್ಚಿಕೊಳ್ತೇನೆ. ಹಾಗೆ ಎಣ್ಣೆಯನ್ನು ಹಚ್ಚಿ ಆದಮೇಲೆ ಇದನ್ನು ಇಡ್ಲಿ ಸ್ಟೀಮರ್ ಪಾತ್ರೆಯಲ್ಲಿಟ್ಟು ಇದಕ್ಕೆ ನಾನು ಹಿಟ್ಟನ್ನು ಹಾಕ್ಕೊಳ್ತೇನೆ. ಹಾಗೆಯೇ ಇಲ್ಲಿ ಇಡ್ಲಿ ಸ್ಟೀಮರ್ ಪಾತ್ರೆಯಲ್ಲಿ ನೀರನ್ನು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದೆ. ನೀರು ಇವಾಗ ಚೆನ್ನಾಗಿ ಬಿಸಿಯಾಗಿದೆ. ಹಾಗೆಯೇ ಎಣ್ಣೆ ಹಾಕಿದ ಈ ಗಿನ್ನಲನ್ನು ಇದರಲ್ಲಿಟ್ಟು ಇದಕ್ಕೆ ನಾನು ಈ ಹಿಟ್ಟನ್ನು ಹಾಕ್ಕೊಳ್ತೇನೆ. ಇದರಲ್ಲಿ ಫುಲ್ಲಾಗುವಷ್ಟು ಹಿಟ್ಟನ್ನು ಹಾಕ್ಕೊಳ್ಬಾರ್ದು. ಒಂದು 3/4 ಭಾಗದಷ್ಟು ಹಿಟ್ಟನ್ನು ಹಾಕ್ಕೊಳ್ಬೇಕು. ಇದು ಬೇಯ್ತಾ ಬಂದಾಗೆ ಉಬ್ಬಿ ಬರ್ತದೆ, ಹಾಗೆಯೇ ಸಾಫ್ಟ್ ಆಗ್ತದೆ. ಇವಾಗ ಎಲ್ಲವನ್ನು ನಾನು ಇದಕ್ಕೆ ಹಾಕ್ತೇನೆ. ಹಾಗೆಯೇ ಇವಾಗ ಒಂದು ಲೇಯರ್ ಹಾಕಿ ಆದಮೇಲೆ ಇದರ ಮೇಲೆ ಇನ್ನೊಂದು ಲೇಯರ್ ಕೂಡ ನಾನು ಈ ಗಿನ್ನಲನ್ನು ಇಡ್ತೇನೆ. ಅದರ ಮೇಲೆ ಇಟ್ಟು ಮತ್ತೆ ಹಿಟ್ಟನ್ನು ಹಾಕಿ ಮುಚ್ಚಿಕೊಳ್ತೇನೆ. ಹೀಗೆ 2 ಲೇಯರ್ ಆಗಿ ಮಾಡೋದ್ರಿಂದ ಇಡ್ಲಿಗಳನ್ನು ಬೇಗನೆ ನಾವು ಮಾಡಿ ಮುಗಿಸ್ಬೋದು. ಒಂದೇ ಲೇಯರ್ ಆದರೆ ತುಂಬಾ ಟೈಮ್ ತೊಗೊಳ್ತದೆ. ಹಾಗಾಗಿ ಇಲ್ಲಿ ನಾನು 2 ಲೇಯರ್ ಮಾಡಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಇದು 2ನೇ ಲೇಯರ್. ಹಿಟ್ಟನ್ನು ಹಾಕಿ ಆದಮೇಲೆ ಇದಕ್ಕೆ ನಾವು ಮುಚ್ಚಳವನ್ನು ಮುಚ್ಚಿ ಒಂದು 15ರಿಂದ 20 ನಿಮಿಷ ಬೇಯಿಸ್ಕೊಳ್ಬೇಕು. ಆವಾಗ ಇದು ಚೆನ್ನಾಗಿ ಬೇಯ್ತದೆ. ಇವಾಗ ಇಲ್ಲಿ ನೋಡಿ 15ರಿಂದ 20 ನಿಮಿಷ ಆಯಿತು. ಇಡ್ಲಿ ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ ಇವಾಗ ಒಂದೊಂದಾಗಿ ಎಲ್ಲವನ್ನು ತೆಗಿತೇನೆ. ಹಾಗೆಯೇ ಎಲ್ಲವನ್ನು ತೆಗೆದಾದ್ಮೇಲೆ ಇದನ್ನು ನಾವು ಕವಚಿ ಹಾಕಬೇಕು.
ಇವಾಗ ನೋಡಿ ಇಡ್ಲಿಯನ್ನೆಲ್ಲ ತೆಗೆದಾಯಿತು. ಹಾಗೆಯೇ ಒಂದೊಂದಾಗಿ ಇದನ್ನು ಕವಚಿ ಹಾಕ್ತೇನೆ. ಕವಚಿ ಹಾಕಿ ನಾವು ಹೀಗೇ ಬಿಟ್ಟರೆ ಇಡ್ಲಿ ನಮಗೆ ಈ ಗಿಣ್ಣಲ್ಲಿಂದ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಅದರ ಮೇಲೆ ಒದ್ದೆ ಬಟ್ಟೆಯನ್ನು ಹಾಕ್ಕೊಳ್ಬೇಕು. ಒದ್ದೆ ಬಟ್ಟೆಯನ್ನು ಹಾಕ್ಕೊಳ್ಳೋದ್ರಿಂದ ಈ ಇಡ್ಲಿ ಗಿಣ್ಣಲ್ಲಿಂದ ಎಡ್ಜಸ್ನಿಂದ ಚೆನ್ನಾಗಿ ಇಡ್ಲಿಯನ್ನು ತೆಗಿಲಿಕ್ಕೆ ಆಗ್ತದೆ, ಈಸಿಯಾಗಿ ತೆಗಿಲಿಕ್ಕೆ ಕೂಡ ಬರ್ತದೆ. ಇವಾಗ ನೋಡಿ ಒಂದು 10 ನಿಮಿಷ ನಾನು ಇದರ ಮೇಲೆ ಬಟ್ಟೆಯನ್ನು ಹಾಕಿದ್ದೆ. ಇವಾಗ ನಾನು ಇದನ್ನು ತೆಗಿತೇನೆ. ಎಷ್ಟು ಈಸಿಯಾಗಿ ಇದನ್ನು ತೆಗಿಲಿಕ್ಕೆ ಬಂತು, ಹಾಗೆಯೇ ಸುಲಭ ಕೂಡ ಆಯಿತು. ಕೆಲವೊಮ್ಮೆ ಮಾತ್ರ ಇದಕ್ಕೆ ಪಾತ್ರೆಗೆ ಕೂಡ ಈ ಹಿಟ್ಟು ಅಂಟಿಕೊಳ್ತದೆ. ಅಂಟಿಕೊಂಡ್ರೆ ನಮಗೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲಿ ನೋಡಿ ಒದ್ದೆ ಬಟ್ಟೆ ಹಾಕಿದ್ದೆ ಅಲ್ವಾ, ಇದರ ಸೈಡೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಹಾಗೆಯೇ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಹಾಗೆ ಈ ಥರ ಬಂದರೆ ನಮಗೆ ಎಲ್ಲವನ್ನು ಬೇಗನೆ ತೆಗೆದಾಗ್ತದೆ. ಹಾಗೆಯೇ ಇವಾಗ ಎಲ್ಲವನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಡ್ತೇನೆ. ಇವಾಗ ನೋಡಿ ಒಂದು ಸಾರಿ ಮಾಡಿದ ಎಲ್ಲ ಇಡ್ಲಿಯನ್ನು ರೆಡಿ ಮಾಡಿ ಆಯಿತು ನೋಡಿ. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಹಾಗೆಯೇ ಟೇಸ್ಟ್ ಕೂಡ ಸೂಪರಾಗಿತ್ತು. ನೀವು ಕೂಡ ಇದೇ ರೀತಿ ಶೇಂದಿ ಸಿಕ್ಕಿದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಸೂಪರಾಗಿ ಬರ್ತದೆ. ಹಾಗೆಯೇ ಇವತ್ತಿನ ಒಂದು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಯ್.